ಬ್ರೇಕ್ನ ನಂತರ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಜಾರ್ವಾ ಗುಂಪು ಎಲಿಮಿನೇಷನ್ ರೌಂಡ್ನಿಂದ ಪಾರಾಗಿದೆ. ಹಾಗಿದ್ರೆ ಓಂಗೆ ಗುಂಪಿನಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೀವೇ ನೋಡಿ. ನಿಮ್ಮ ಮುಂದೆ ಕೂತ್ಕೊಂಡಿರೋ ಈ ಓಂಗೆ ಗುಂಪಲ್ಲಿ 3 ಜನ ಡೇಂಜರ್ ಝೋನ್ ಇದ್ದಾರೆ. 2 ಸತಿ ಡೇಂಜರ್ ಝೋನ್ ಹೋಗಿರುವಂತಹ ರೂಪ, ನವ್ಯ ಹಾಗೂ ನಿಧಿ ಇಬ್ರು ಜೋಡಿಯಾಗಿ ಹೋಗಿದ್ದಾರೆ. ಹಾಗಾಗಿ ಈ 3 ಜನ ಹುಡುಗಿರಲ್ಲಿ ಯಾರು ಈ ಕಾಲಪತ್ರ ಬಿಟ್ಟು ಹೋಗ್ತಾರೆ? ಇನ್ನೊಂದು ಮುಖ್ಯವಾದಂಥ ವಿಷಯ, ಜಾರ್ವಾಗಳ ಜೊತೆಗೆ ಓಂಗೇಸ್ ಕೂಡ ಔಟ್ ಮಾಡ್ತಾರೆ. ಆದರೆ ಮೆಜಾರಿಟಿ ಯಾರಿಗೆ ಬರುತ್ತೋ ಅವರೇ ಈ ಕಾಡು ಸಮುದ್ರ ಬಿಟ್ಟು ಹೋಗ್ತಾರೆ. ಎಕ್ಸೆಪ್ಟ್ ಆ 3 ಕಂಟೆಸ್ಟೆಂಟ್ಸ್ ಬಿಟ್ಟು ಉಳಿದಿರುವಂಥವರು ಔಟ್ ಮಾಡಬೇಕು. ಜಾರ್ವಾಸ್, ನಿಮಗೆ ಸಿಕ್ತಿರೋ ಈ ಅಪರೂಪವಾದಂಥ ಅವಕಾಶನ ಯೂಸ್ ಮಾಡ್ತಾರೆ. ಮುಂಬರುವ ಚಾಲೆಂಜ್ಗಳಲ್ಲಿ ಅವ್ರು ಇಲ್ಲದೇನೆ ಇವ್ರು ಫೈಟ್ ಮಾಡಬೇಕಲ್ವಾ, ಅಡ್ವಾಂಟೇಜ್ ನಿಮ್ದಾಗುತ್ತೆ. ಆ್ಯಂಡ್ ಓಂಗೇಸ್, ನಿಮ್ಮ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ನ ಉಳಿಸ್ಕೊಳ್ಳಿ. ಲೆಟ್ ದಿ ಎಲಿಮಿನೇಷನ್ ವೋಟ್ ಔಟ್ ಸ್ಟಾರ್ಟ್. ನನಗೆ ಗೊತ್ತಿರೋಂಗೆ ಕಾಂಪಿಟೇಷನ್ನೇ ಇಲ್ಲ, ಮತ್ತು ಪರ್ಫಾರ್ಮೆನ್ಸ್ ಯಾವುದೂ ಚೆನ್ನಾಗೇ ಇಲ್ಲ. ಓಂಗೇಸ್ ಟೀಮಲ್ಲೇ ಒಳ್ಳೇದು ತುಂಬ ಸ್ಟ್ರಾಂಗ್, ಸೊ ನಾನು ಅವಳಿಗೆ ಔಟ್ ಔಟ್ ಮಾಡ್ತೀನಿ. ನಿಧಿಗೂ ಮತ್ತು ರೂಪ ಕಂಪೇರ್ ಮಾಡಿದ್ರೆ ಶಿ ಈಸ್ ದ ಸ್ಟ್ರಾಂಗೆಸ್ಟ್ ಕಾಂಪಿಟೇಟರು. ಸೊ ಇವಳು ಔಟ್ ಮಾಡಿದ್ರೆ ನಮ್ಮ ಟೀಮ್ಗೆ ತುಂಬ ಅನುಕೂಲ ಆಗುತ್ತೆ. ಸೊ ನಾವು ಔಟಿಂಗ್ ಆಗೋದು. ಈ 8 ಜಾರ್ವಾ ಗುಂಪು ಯಾರು ಸ್ಟ್ರಾಂಗ್ ಅಂತ ಅನಿಸಿದೆಯೋ ನಿಮಗೆ, ಅವ್ರನ್ನ ಔಟ್ ಮಾಡಿದ್ರಿ, ಆಲ್ ಫೈನ್. ಆದರೆ ಇಲ್ಲಿದೆಯಲ್ಲ, ಈ ಓಂಗೆಗಳು ಸ್ಟ್ರಾಂಗ್ ಯಾರಿದ್ದಾರೋ ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ. ಪಾಪ ಆ ಪ್ರಯತ್ನ ಇದ್ರೆ ಬೇಡ ಅಂತ ಹೇಳಿದ್ವಾ, ನಿಮ್ಮ ಪ್ರಯತ್ನ ಶುರು ಮಾಡಿ. ನಮ್ಮ ಟೀಮಲ್ಲಿ ಎಲ್ಲ ಹುಡುಗಿರು ಕಂಪೇರ್ ಮಾಡಿದರೆ ರೂಪ ಸ್ವಲ್ಪ ಫಿಸಿಕಲಿ ಮೆಂಟಲಿ ವೀಕ್ ಇರೋದ್ರಿಂದ ಸೊ ರೂಪ ಔಟ್ ಮಾಡ್ತಾ ಇದ್ದೀನಿ. ಈ ಬ್ಲ್ಯಾಕ್ ಫ್ರೈಡೇ ದಿನ ಬಲಿಯಾಗೋದು ಯಾರು? ನಿಧಿನ, ನವ್ಯಾನ, ರೂಪಾನ? ಈಗ ಗೊತ್ತಾಗುತ್ತೆ. ಎಲಿಮಿನೇಟೆಡ್ ಕಂಟೆಸ್ಟೆಂಟ್ ಆಫ್ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಸೀಸನ್ 2 ಬೇರೆ ಯಾರು ಅಲ್ಲ, ಇಟ್ ಈಸ್ ರೂಪಾ. ಜಸ್ಟ್ ವಿತ್ 1 ವೋಟ್ ಔಟ್ ಈಗ ನೀವು ಮನೆಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ರೂಪಾ. ಸೊ ಈ ಕಾಡು ಸಮುದ್ರನ ಬಿಟ್ಟು ಹೋಗ್ತಾ ಇದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ನನ್ನ ಪ್ರಕಾರ ನಾನು ಇಲ್ಲಿವರೆಗೂ ಬಂದಿದ್ದು ಹೆಚ್ಚು, ಬಿಕಾಸ್ ಅಲ್ಲಿ ಬರ್ತಿದ್ದ ಕಮೆಂಟ್ಸ್ ಫೀಡ್ಬ್ಯಾಕ್ ನೋಡಿದ್ರೆ ಮೈ ಡ್ಯಾಡ್ ವಿಲ್ ಬಿ ಡೆಫಿನೆಟ್ಲಿ ಪ್ರೌಡ್ ಆಫ್ ಮೀ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಅನಿಸ್ತಿದೆ ಮಮ್ಮಿ ಕೂಡ ಪ್ರೌಡ್ ಆಗಿರ್ತಾರೆ ಅಂತ, ಬಿಕಾಸ್ ಅವ್ರು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಇಂಥ ಒಂದು ಶೋಗೆ, ಅದು ಕಾಡಲ್ಲಿರೋ ಅಂಥ ಶೋಗೆ ಹೋಗ್ತೀನಿ ಅಂತ. ಸೊ ಐ ಆಮ್ ಶ್ಯೂರ್ ದೇ ಬೋತ್ ವಿಲ್ ಬಿ ಪ್ರೌಡ್ ಆಫ್ ಮೀ. ಅಷ್ಟು ಸಾಕು ನನಗೆ ಫುಲ್ ಸೀರಿಯಸ್ಲಿ. ಹೌದಾ? ಹೋಗಿಂತ ಮುಂಚೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ನಿಮಗೆ. ಹಲೋ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಅಮ್ಮ? ಚೆನ್ನಾಗಿದ್ದೀವಿ. ನಿಮ್ಮ ಮಗಳು ನಿಮ್ಮ ಮುಂದೆ ಇದ್ದಾರೆ ಈಗ, ರೂಪಾ. 1 ವರ್ಷ ಆದ ನಂತರ ನೀವು ಮಾತಾಡ್ತಿದ್ದೀರಿ. ಮೊನ್ನೆ ನಿಮಗೆ ಗೊತ್ತಿಲ್ಲದೇನೆ ಕನ್ಫ್ಯೂಸ್ ಬೇರೆ ಮಾಡ್ಕೊಂಡಿದ್ದಾಳೆ ರೂಪಾ. ನಾನು ನಮ್ಮ ಅಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಅವ್ರ ಹತ್ರ ಮಾತಾಡಿ 1 ವರ್ಷ ಆಯಿತು, ಅಮ್ಮ ನೀನೇ ಗೆದ್ದಿದ್ಯಾ ಅಂತ ಬೇರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಮಾತಾಡಿಮ್ಮ. ಹಲೋ. ಹಲೋ ಮಮ್ಮಿ. ಹೆಂಗಿದೆ? ನಾನು ಚೆನ್ನಾಗಿದ್ದೀನಿ ಮಮ್ಮಿ. ಐ ಆಮ್ ರಿಯಲಿ ಸಾರಿ. ಯಾಕೆ ಅಳ್ತಾ ಇದೀಯಾ? ಅಳ್ಬೇಡ ಕಣೆ. ಸಾರಿ ಮಾ, ನಿನ್ನ ನಿಜವಾಗ್ಲೂ ತುಂಬ ಮಿಸ್ ಮಾಡಿಕೊಂಡೆ. ನಿಂಗೆ ಹರ್ಟ್ ಮಾಡಬೇಕಂತ ನಾನೇನು ಮಾಡಿಲ್ಲ.
ನಾನು ಮನೆಗೆ ಬರ್ತಿದ್ದೀನಿ ಇವಾಗ. ಎಲಿಮಿನೇಷನ್ ಆಯ್ತು ಇವಾಗ ತಾನೇ. ಮನೆಗೆ ಬರ್ತೀನಿ. ಹೌದಾ? ಇನ್ನು ಮುಂದೆ ನಿಮ್ಮ ಜೊತೆನೇ ಇರ್ತೀನಿ. ಐ ಆಮ್ ಸಾರಿ, ನಾನು ತಪ್ಪು ಮಾಡಿದ್ದೆ ಅಷ್ಟೇ. ಇವಾಗೇನು ಹೇಳಲ್ಲ. ಐ ಲವ್ ಯು. ಸುಮ್ಮನೆ ಇರು. ಅಮ್ಮ, ಈಗ ನಿಮ್ಮ ಮಗಳನ್ನ ಕ್ಷಮಿಸಿದ್ದೀರಾ ನೀವು? ಹಾ ಕೊಡ್. ಯಾಕೆಂದ್ರೆ 1 ವರ್ಷದ ನಂತರ ನೀವು ಮಾತಾಡ್ತಿದ್ದೀರಿ. ನಿಮ್ಮ ನೆನಪು ಬಂದು ಹಾ ನಮ್ಮ ಹತ್ರ ತುಂಬಾ ಸತಿ ಹೇಳಿದ್ಲು ಪಾಪ. ನಾನು ನಮ್ಮ ತಾಯಿ ಹತ್ರ ಮಾತಾಡಬಾರ್ದು ಅಂತ ಅನ್ಕೊಂಡೆ, ಆದ್ರೆ ಈಗ ಬರೀ ಅವ್ರದ್ದೇ ನೆನಪಾಗ್ತಿದೆ ಅಂತ ಮನೆಯಲ್ಲ ಅಳ್ತಾ ಇದ್ರು. ಆದ್ರೆ ಹೋಗಕ್ಕಿಂತ ಮುಂಚೆ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕೆ ನಾವು ನಿಮ್ಗೆ ಕಾಲ್ ಮಾಡಿದ್ವಿ. ಅವ್ರ ತಂದೆ ಮಾತಾಡ್ತಾರೆ, ಕೊಡಿ ಸ್ವಲ್ಪ. ಕೊಡಿ 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 ಅಮ್ಮ, ಮಾತಾಡ. ಹಲೋ, ಡ್ಯಾಡಿ, ಹೇಳ್ಬಿಟ್ಟ? ಏನಿಲ್ಲ, ಇವಾಗ ತಾನೇ ಎಲಿಮಿನೇಷನ್ ಆಯಿತು. ನಾನು ಮೊನ್ನೆ ಹೇಳಿದ್ದೆ ನಮ್ಮಮ್ಮ ಜೊತೆ ಮಾತಾಡಿ ಆಲ್ಮೋಸ್ಟ್ 1 year ಆಯಿತು ಅಂತ. ಸೊ ಸರ್ಪ್ರೈಸ್ ಕಾಲ್ ಕೊಟ್ಟಿದ್ದಾರೆ ನನಗೆ ಮಾತಾಡೋಕ್ಕೆ. ಎಲಿಮಿನೇಷನ್ ಆಯಿತು, ಇವಾಗ ಮನೆಗೆ ಬರ್ತಿದ್ದೀನಿ. ಎಲ್ಲೂ ಹೋಗಲ್ಲ, ಸೀದಾ ಮನೆಗೆ ಬರ್ತೀನಿ. ಇನ್ನು ಮುಂದೆ ನಿಮ್ಮ ಜೊತೆನೇ ಇರ್ತೀನಿ. ಐ ಆಮ್ ಸಾರಿ. ಓಟ್ ಔಟ್ ಆಗೋದು ಪರವಾಗಿಲ್ಲ. ಸರಿ. ಎಲ್ಲ ಟಿವಿಲಿ ಚೆನ್ನಾಗಿ ಬಂದಿದ್ಯಾ? ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ಯಾ? ಡೋಂಟ್ ಸರಿ. ಸರಿ, ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೂಪಾ, ನಿಮ್ಮ ತಂದೆ ತಾಯಿ ತುಂಬ ಖುಷಿಯಾಗಿದ್ದಾರೆ. ಒಂದು ಖುಷಿಕರವಾದಂಥ ವಿಷಯ ಹೇಳಿದ್ರಿ ನೀವು, ನಾನು ಮನೆಗೆ ಬಂದು ನಿಮ್ಮ ಜೊತೆ ಇರ್ತೀನಿ ಅಂತ. ಅದಕ್ಕಿಂತ ಇನ್ನೇನು ಬೇಕು ತಂದೆ ತಾಯಿಗೆ? ಓಕೆ, ಹೋಗಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹ್ಯಾವ್ ಅ ಹ್ಯಾಪಿ ಲೈಫ್ ಅಹೆಡ್. ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ಸ್. Final send off to Rupa, and you've tried your best. All the best. ಹೀಗೆ ಕಷ್ಟವಾದ ಟಾಸ್ಕ್ಗಳನ್ನು ಎದುರಿಸಿ ಎಲಿಮಿನೇಷನ್ ಆಗದೆ ಕೊನೆ ತನಕ ಉಳಿಯೋ ಆದಿವಾಸಿ ಯಾರಾಗ್ತಾರೆ ಅಂತ ನೋಡಬೇಕು ಅಂದರೆ ನೀವು ಸುವರ್ಣ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದ ತನಕ ರಾತ್ರಿ 8 ಗಂಟೆಗೆ ಪ್ರಸಾರವಾಗೋ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಸೀಸನ್ 2 ಅನ್ನ ನೋಡಬೇಕು. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.